ಈ ಸಿನಿಮಾ ಇನ್ನೊಂದು ಮಟ್ಟಕ್ಕೆ ತಗೊಂಡು ಹೋಗಲಿ ಅಂತೇಳಿ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಇನ್ನೂ ಮೇಲೆ ಬರೀರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ ಸರ್. ಇದ್ರ ಬಗ್ಗೆ ನಾನು ಕಂಟೆಂಟ್ ಗೊತ್ತಿಲ್ಲ, ಅದರಿಂದ ಏನು ಮಾತಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಈ ಹಲಗಲಿ ಏನು ಕಲ್ಯಾಣ್ ಅವರು ಹಾಗೂ ಸುಖೇಶ್ ಅವರು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರ್ತಕ್ಕಂಥ ಒಂದು ಕಡೆ ಭಾಳ ಅದ್ಭುತವಾದಂಥ ಸೆಟ್ ಹಾಕಿದ್ದಾರೆ. ಆ ಸೆಟ್ನಲ್ಲಿ ನಡೆಯುವಂಥ ಸಮಯದಲ್ಲಿ ನನಗೂ ಸಹ ನನ್ನ ಮಗಳ ಜೊತೆ ಅಲ್ಲಿಗೆ ಹೋಗುವಂಥ ಅವಕಾಶ ಸಿಕ್ತು. ಭಾಳ ಅದ್ಭುತವಾದ, ನಾನು ಇತ್ತೀಚಿನ ವರ್ಷಗಳಲ್ಲಿ ನೋಡಿದಂಥ ಅದ್ಭುತವಾದಂಥ ಸೆಟ್ಗಳು. ಭಾಳ ಕಷ್ಟಪಟ್ಟಿದ್ದಾರೆ ಆ ಸೆಟ್ಗಳನ್ನ ನಿರ್ಮಾಣ ಮಾಡೋದರಲ್ಲಿ. ಅಲ್ಲಿರ್ತಕ್ಕಂಥ ಒಂದು ಆ ವರ್ಗ ಏನಿದೆಯೋ ಅದನ್ನು ಕಟ್ಟುವಂಥ ವರ್ಗ ಭಾಳ ಅದ್ಭುತವಾಗಿ ಕಟ್ಟಿದ್ದಾರೆ. ಹಲಗಲಿ ಅನ್ನುವಂಥದ್ದನ್ನ ಭಾಳ ವರ್ಷಗಳಿಂದ ಕೇಳ್ಕೊಂಡು ಬಂದಿದ್ದೀವಿ. ಈ ಹಲಗಲಿ ಅನ್ನುವಂಥ ಶಬ್ದ ಕೇಳಿದ್ರೆ ನಮ್ಮ ಎಲ್ಲ ನಮಗೊಂಥರ ರಕ್ತ ಹಾಗೆ ಕುದಿಯುತ್ತೆ. ಯಾಕೆಂದರೆ ಸ್ವತಂತ್ರ ಸಂಗ್ರಾಮದಲ್ಲಿ ಅವ್ರು ಮಾಡಿದಂತಹ ಸೇವೆ ಮತ್ತು ಅವರು ಏನು ಗರಿಲ್ಲಾ ವಾರ್ಫೇರ್ ಏನು ಮಾಡ್ತಾಯಿದ್ರೋ, ನನ್ನ ಲೆಕ್ಕದಲ್ಲಿ ಜಗತ್ತಿನಲ್ಲಿ ಎಲ್ಲೂ ಆ ಗರಿಲ್ಲಾ ವಾರ್ಫೇರ್ ಇಲ್ಲ. ಆ ಒಂದು ಸಣ್ಣ ಒಂದು ಗುಂಪು ಇಡೀ ಒಂದು ಇಂಗ್ಲೀಷ್ ಏನು ಸಾಮ್ರಾಜ್ಯವನ್ನೇ ಆಗಿಸ್ತಾ ಇತ್ತು. ಅವರು ಕನಸಿಗೆ ಬಂದರೆ ಸಾಕು ಬ್ರಿಟಿಷರಲ್ಲಿಂದ ಜಾಗ ಖಾಲಿ ಮಾಡ್ತಾಯಿದ್ರು ಅಂತ ಅಂದರೆ ಇನ್ನು ಎಷ್ಟರ ಮಟ್ಟಿಗೆ ಅವರು ಆ ಒಂದು ಯುದ್ಧ ನೈಪುಣ್ಯತೆ ಮತ್ತು ಅವರ ಗಟ್ಟಿತನ ಮತ್ತು ಅವರು ಮಾಡ್ತಾ ಇರ್ತಕ್ಕಂಥ ಯುದ್ಧ ನೀತಿಗಳು ಮತ್ತು ಗರಿಲ್ಲಾ ವಾರ್ಫೇರ್ಗಳು ಯಾವ ಥರ ಇತ್ತು ಅಂತ ನಾವು ಸಾಹಿತಿಗಳಲ್ಲಿ ಓದಿದ್ದೀವಿ. ಈ ಒಂದು ಬ್ಯೂಟಿಫುಲ್ ತುಂಬ ಚೆನ್ನಾಗಿರ್ತಕ್ಕಂಥ ಈ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಒಂದು ಸಿನಿಮಾ ಭಾಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಡಾಲಿ ಧನಂಜಯ ಅವರಂತೂ ಅದನ್ನ ಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ. ಅದರಲ್ಲಿ ನನ್ನ ಮಗಳು ಸಹ ಇದ್ದಾಳೆ. ಭಾಳ ಬೇರೆ ಬೇರೆ ಒಳ್ಳೆಯ ಅದ್ಭುತ ಕಲಾವಿದರು ಸಹ ಈ ಸಿನಿಮಾದಲ್ಲೇ ನಟಿಸ್ತಾ ಇದ್ದಾರೆ. ಎಲ್ಲ ಒಳ್ಳೆಯ ಗುಂಪಿದೆ. ನನ್ನ ಲೆಕ್ಕದಲ್ಲಿ ಕಲ್ಯಾಣ್ ಅವರು ಈ ಒಂದು ಸಿನಿಮಾವನ್ನು ಮಾಡಿ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗ್ತಾರೆ. ಯಾಕೆ ಅಂತ ಅಂದರೆ 1857 ಏನಿದೆಯಲ್ಲ, ಆ ಒಂದು ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಹಲವಾರು ಘಟನಾವಳಿಗಳು ನಮ್ಮ ದೇಶದಲ್ಲಿ ನಡೆಯುವಂಥದ್ರಲ್ಲಿ ಇದೊಂದು ಅದ್ಭುತವಾದಂಥ ನಮ್ಮ ಏನು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ಒಂದು ಹಲಗಲಿಯ ಸೆಕ್ಟ್ ಏನು ಜನ ಇದ್ದಾರೋ ಅವರು ಹೇಗೆ ಇದರ ವಿರುದ್ಧವಾಗಿ ಹೋರಾಡಿ ಆ ಸ್ವತಂತ್ರಕ್ಕೋಸ್ಕರ ತಮ್ಮ ಪ್ರಾಣವನ್ನು ಹೇಗೆ ತ್ಯಾಗ ಮಾಡಿದರು ಅನ್ನುವಂಥ ಚಿತ್ರ, ಐತಿಹಾಸಿಕ ಚಿತ್ರ ಭಾಳ ತುಂಬ ಚೆನ್ನಾಗಿ ಬರಲಿ ಮತ್ತು ಭಾಳ ಒಳ್ಳೆಯ ಯಶಸ್ಸು ಮತ್ತು ಇವರ ಹೆಸರನ್ನ ಭಾಳ ಅತ್ಯಂತ ಎತ್ತರಕ್ಕೆ ತೊಗೊಂಡೋಗಲಿ ಅಂಥೇಳಿ ನಾನು ಈ ಮೂಲಕ ದೇವರಲ್ಲಿ ಕೇಳ್ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದಕ್ಕೂ ಮುಂಚೆ ಒಂದು ಕ್ಷಮೆ ಇರಲಿ. ಒಂದು ಚಿಕ್ಕ ಒಂದು ಟೆಕ್ನಿಕಲ್ ಇಶ್ಯೂ ಆಗಿ ಡಿಲೇ ಆಯಿತು ಗ್ಲಿಮ್ಸು. ನಾನು ಯಾವಾಗ ಒಂದು ಸರಿ, ಇದು 2ನೇ ಸರಿ ಹೇಳ್ತಿದ್ದೀನಿ ಸರ್. ಇದು ನನ್ನ ಸೆಕೆಂಡ್ ಮೂವಿ. ಬಟ್ ಫಸ್ಟ್ ಮೂವಿ ಅಷ್ಟು ಓಡಲಿಲ್ಲ, ನಿಮಗೂ ಗೊತ್ತು. ಬಟ್ ಇಷ್ಟು ದೊಡ್ಡ ಮೂವಿ ನನಗೆ ಸಿಕ್ಕಿರೋದು ಅದಕ್ಕೆ ಕಾರಣ ನೀವು ನನ್ನ ಮೊದಲನೇ ಮೂವಿ ಕೊಟ್ಟಂಥ ರೈಟಿಂಗ್ಸು, ನೀವು ಕೊಟ್ಟಂಥ ರಿವ್ಯೂಸು, ನೀವು ಒಂದು ಟಿ ವಿ ಚಾನಲ್ಸಲ್ಲಿರ್ಬೋದು, ಅಲ್ಲಿ ನನಗೆ ಸಿನಿಮಾಗೆ ಕೊಟ್ಟಂಥ ಸಪೋರ್ಟು ಇವತ್ತು ಇಷ್ಟು ದೊಡ್ಡ ಮೂವಿ ಮಾಡೋಕ್ಕೆ ಕಾರಣ ಆಗಿದೆ ಸರ್. ಇದು ನಾನು ತುಂಬ ಸರಿ ಹೇಳಿದ್ದೀನಿ. ಡೆಕ್ಕನ್ ಹೆರಾಲ್ಡು 5 ಔಟ್ ಆಫ್ 5 ಸ್ಟಾರ್ಸ್ ಕೊಟ್ಟರು. ಇಂಡಿಯನ್ ಟೈಮ್ಸು, ವಿಜಯವಾಣಿ, ವಿಜಯ ಕರ್ನಾಟಕ, ಕನ್ನಡಪ್ರಭ, ಪ್ರಜಾವಾಣಿ, ಈ ಥರ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ರು. ಅದರಿಂದ ಇಷ್ಟು ದೊಡ್ಡ ಮೂವಿ ಮಾಡೋಕ್ಕೆ ಕಾರಣ ಆಯಿತು సార్. దయచేసి క్షమించండి, చిన్న ఒక టెక్నికల్ ఇష్యూ అయ్యి ఇలా అయింది. ಸರ್, ನಾನು ತುಂಬ ಬುಕ್ಸು ಓದ್ತಿರ್ತೀನಿ. ಅದರಲ್ಲೂ ಹಿಸ್ಟಾರಿಕಲ್ ಬುಕ್ಸ್ ಅಂದರೆ ನನಗೆ ತುಂಬ ಇಷ್ಟ. ಈ ಥರ ಓದ್ತಾ ಹಲಗಲಿ ಅನ್ನೋದು ಒಂದು ನನ್ನ ಮೈಂಡಿಗೆ ಬಂದಾಗ ಅದ್ರ ಬಗ್ಗೆ ಸ್ವಲ್ಪ ತನಿಖೆ ಮಾಡಿದೆ. ಎಷ್ಟು ಸ್ವಾಭಿಮಾನ ಆದರೆ ಅವರ ಒಂದು ಚಿಕ್ಕ ವೆಪನ್ಗೆ ಇಡೀ ಊರು, ಒಂದು 450 ಜನ ಇದ್ದರು ಆಗ, ಇಡೀ ಊರೇ ಅವರು ಪ್ರಾಣ ಕೊಟ್ಟಿದ್ದಾರೆ. ಸೊ ಅದು ಸ್ವಲ್ಪ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ದಾಗ ಅದ್ರ ಬಗ್ಗೆ ತುಂಬ ಅಧ್ಯಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರ ಬಗ್ಗೆ ಬುಕ್ಸ್ ಓದಿದೆ, ಮತ್ತು ಆ ಊರಿಗೋದೆ. ಆ ಊರಿಗೋಗಿ ಅವರ ವಂಶಸ್ಥರನ್ನೆಲ್ಲ ಮೀಟ್ ಮಾಡಿದೆ. ಅವರ ಮರಿ ಮೊಮ್ಮಕ್ಕಳೆಲ್ಲ ಈಗಲೂ ಇದ್ದಾರೆ. ಜಡಗ ಅವರ ಫ್ಯಾಮಿಲಿನೂ ಇದೆ, ಬಾಲ ಅವ್ರ ಫ್ಯಾಮಿಲಿನೂ ಇದೆ, ಅವ್ರ ಮರಿ ಮೊಮ್ಮಕ್ಕಳಾಗಿದ್ದಾರೆ. ಮತ್ತು ಒನ್ನಿ ಅನ್ನೋ ಕ್ಯಾರೆಕ್ಟ್ರು, ಅದು ರಿಯಲ್ಲು, ನಮ್ಮ ಮೇಡಮ್ ಮಾಡ್ತಿದ್ದಾರೆ. ಅವ್ರ ಮನೆಗೂ ಹೋಗಿದ್ದೆ, ಒನ್ನಿ ಅನ್ನೋವ್ರ ಮನೆಗೆ ಹೋಗಿದ್ದೆ. ರಾಮಿ, ಹನುಮ, ಪೂಜಾರಿ ಹನುಮ, ಭೀಮ, ಅವ್ರ ಮನೆಗಳಿಗೆಲ್ಲ ಹೋದೆ. ಅವರು ಅವಾಗ ಹೋರಾಟ ಮಾಡಿದಂಥ ವೆಪನ್ಸ್ನ
ಈಗಲೂ ದೇವ್ರ ಗುಡಿ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಗುಡಿ ಮಾಡಿಕೊಂಡು ವೆಪನ್ಸ್ನ ಇಟ್ಟಿದ್ದಾರೆ. ಚಿಕ್ಕ ವೆಪನ್ಗೋಸ್ಕರ ಇಡೀ ಪ್ರಾಣನ ಕೊಟ್ಟಿದ್ದಾರೆ, ಅಷ್ಟು ಸ್ವಾಭಿಮಾನಿಗಳವರು. ಸೊ ಆಗ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಬಂದು ಒಂದು ಕಥೆನ ಎಳೆ ಮಾಡಿಕೊಂಡೆ. ಎಳೆ ಮಾಡಿದಾಗ ಇಷ್ಟು ತುಂಬ ಕಮರ್ಷಿಯಲ್ ಬೇಡ, ಯಾಕಂದ್ರೆ ನನಗೆ ಅಷ್ಟು ಬಜೆಟ್ ಯಾರು ಸಪೋರ್ಟ್ ಮಾಡಲ್ಲ ಅಂದ್ಬಿಟ್ಟು ಒಂದು ಪುಟ್ಟದಾಗೆ ಅದನ್ನ ಮಾಡಿಕೊಂಡು ಪ್ರೊಡ್ಯೂಸರ್ಗೆ ಅಪ್ರೋಚ್ ಆಗಿದ್ದು ನಾನು ಎಷ್ಟು ಅಂದರೆ ಜಸ್ಟ್ 3 ಕೋಟಿ. ಯಾವುದೇ ಸಾಂಗ್ಸ್ ಇಲ್ಲ, ಕಮರ್ಷಿಯಾಲಿಟಿ ಅಂತ ಒಂದು ರಿಚ್ಚು ಸೀನ್ಸ್ ಇರಲಿಲ್ಲ. ಜಸ್ಟ್ ಆ ಕಂಟೆಂಟ್ಗೆ ಏನು ಬೇಕೋ ಅದನ್ನು ಫಸ್ಟು ಮಾಡಿಕೊಂಡು ಅವ್ರಿಗೆ ಅಪ್ರೋಚ್ ಮಾಡಿದಾಗ ಜಸ್ಟ್ ಅವರು ಒಂದು 5 ಮಿನಿಟ್ಸಲ್ಲಿ 1 ಲೈನ್ ನರೇಟ್ ಮಾಡಿದೆ. ಸುಕೇಶ್, ಇದು 3 crore 5 crore 10 crore ಮಾಡೋವಂಥ ಮೂವಿ ಅಲ್ಲ, ಮಾಡಿದ್ರೆ ಯಾಕಂದರೆ ಸ್ವಾಭಿಮಾನಿಯವರು ಒಂದು ಚಿಕ್ಕ ವೆಪನ್ಗಳಿಗೆಲ್ಲ ಪ್ರಾಣ ಕೊಟ್ಟರುವಂಥವ್ರು, ಮಾಡಿದ್ರೆ ಇದನ್ನು ಬೇರೆ ರೀತಿಯಲ್ಲೇ ಮಾಡಬೇಕು ಅಂಥೇಳಿ ಅವತ್ತು ಅಲ್ಲೇ ಬೇರೆ ಇನ್ನೊಂದು ಸ್ವಲ್ಪ ಟೈಮ್ ತಗೋ, ಇದನ್ನೆಲ್ಲ ಫುಲ್ ಕಮರ್ಷಿಯಲ್ಲಾಗಿ ಮಾಡೋ, ವಾವ್ ಅನ್ನೋ ಥರ ಸೀನ್ಗಳು ರೆಡಿ ಮಾಡ್ಕೊಂಡು ಮತ್ತು ಅವ್ರ ಆಫೀಸಲ್ಲಿ 1 ವರ್ಷ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡು ರೆಡಿ ಮಾಡಿ ಪ್ರತಿ ಸೀನ್ಸು ಎಲಿವೇಷನ್ಸು ಎಲ್ಲ ಮೈಂಡಲ್ಲಿ ಇಟ್ಕೊಂಡು ಫುಲ್ ಕಮರ್ಷಿಯಲ್ಲಾಗಿ ಮತ್ತು ಯಾವುದೇ ಮೂಲತಃ ಕತೆಗೆ ಡ್ಯಾಮೇಜ್ ಆಗದಿದ್ದಂಗೆ ನೋಡಿಕೊಂಡು ನೀಟಾಗಿ ಮಾಡಿ ಒಂದು ಫೈನಲೈಸ್ ಮಾಡಿ ಶೂಟಿಂಗ್ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ 40% ಶೂಟಿಂಗ್ ಮುಗಿದಿದೆ. ಫಸ್ಟು ಸ್ಕೆಡ್ಯೂಲು ಮೈಸೂರಲ್ಲೂ ಎಲ್ಲ ಸೆಟ್ ಹಾಕಿ ತುಂಬ ಅದ್ಧೂರಿಯಾಗಿ ಮಾಡಿದ್ವಿ. ಅದಾದಮೇಲೆ ಜೈಲ್ದೂ ಸೆಟ್ ಹಾಕಿದ್ವಿ, ನ್ಯಾಷನಲ್ ಫ್ರೀಡಮ್ ಪಾರ್ಕಲ್ಲಿ ಸೆಟ್ ಹಾಕಿದ್ವಿ, ಅದು ಮುಗೀತು. ಮತ್ತು ನೆಲಮಂಗಲ ಗ್ರೌಂಡ್ ಒಂದು ಬ್ರಿಟಿಷ್ ಆಫೀಸ್ ಅಟ್ಯಾಕ್ ಮಾಡಬೇಕಾಗಿತ್ತು, ಸೊ ಅಲ್ಲೂ ಸಹ ಸೆಟ್ ಹಾಕಿದ್ವಿ. ಅದಾದಮೇಲೆ ಊರು ಈಗ 1857 ಮಾಡುವಂಥ ಊರುಗಳು ಯಾವುದೂ ಇಲ್ಲ, ಹಾಗಾಗಿ ತುಂಬ ದೊಡ್ಡದಾಗಿ ಒಂದು 6 acre ಮಾಗಡಿ ರೋಡಲ್ಲಿ ಜಾಗ ತೊಗೊಂಡು ಗೌರ್ಮೆಂಟ್ ಜಾಗ ತೊಗೊಂಡು ಅಲ್ಲಿ ಇಡೀ ಊರನ್ನೇ ಸೆಟ್ ಹಾಕಿದ್ವಿ. ಆಲ್ಮೋಸ್ಟ್ 40% ಮುಗ್ದಿದೆ. ಈಗ ಇನ್ನು ಸೆಪ್ಟೆಂಬರಿಂದ ಸ್ಟಾರ್ಟ್ ಆದರೆ ಒಂದು ಸ್ಟ್ರೆಚ್ಚಲ್ಲಿ ಮುಗಿಸ್ಕೋ ಪ್ಲ್ಯಾನ್ ಇದೆ ಸರ್. ಇಲ್ಲ, ನಾನು ಅಲ್ಲಿ ಹೋಗಿ ಮಾತಾಡಿದೆ ಸರ್. ಅವರ ಯಾರ ಮರಿ ಮೊಮ್ಮಕ್ಕಳೆಲ್ಲ ಇದ್ದರು, ಬಾಲ ಜಡಗ ಅವ್ರ ಮನೆಗೆ ಹೋಗಿ ಮಾತಾಡಿದಾಗ ನಾವು ಈ ಥರ ಮಾಡ್ತಾಯಿದ್ದೀವಿ ಮೂವಿ ಅಂದಾಗ ಅವ್ರು ಖುಷಿಪಟ್ಟರು. ಯಾವುದೇ ಅಬ್ಜೆಕ್ಷನ್ ಆಗಲಿ ಏನೂ ಮಾಡಲಿಲ್ಲ. ಮೂವಿ ಮಾಡ್ತಾಯಿದ್ದಾರೆ, ನಮ್ಮ ಮೂವಿ ಮಾಡ್ತಾಯಿದ್ದೀರಾ ಅಂದ್ಬಿಟ್ಟು ಅವ್ರ ಸ್ಟ್ಯಾಚು ಇದೆ ಊರಲ್ಲಿ, ಬಾಲ ಜಡಗ ಸ್ಟ್ಯಾಚು ಇದೆ. ಆ ಸ್ಟ್ಯಾಚು ಹತ್ರ ಕರ್ಕೊಂಡೋದ್ರು. ನೋಡಿ ಇವರೇ ನಮ್ಮ ತಾತ, ನಮ್ಮ ಮುತ್ತಾತ ಅಂತೆಲ್ಲ ತೋರಿಸಿ ಆಗ ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರು ಯೂಸ್ ಮಾಡ್ತಾ ಇರುವಂಥ ವೆಪನ್ಸ್ಗಳನ್ನ ತೋರಿಸಿದ್ರು. ಸೊ ಯಾವುದೇ ಅಬ್ಜೆಕ್ಷನ್ ಏನು ಮಾಡಲಿಲ್ಲ. ಮಾಡಿ ನೀವು ಸಂತೋಷ ಮಾಡಿ, ಅಯ್ಯೋ ನಮಗೆ ಖುಷಿ ಈ ಥರ ಕತೆ ಮಾಡಿದ್ರೆ ಅಂತೇಳಿ ಮಾಡಿದ್ರು. ತುಂಬ ಜನ ಹೋಗಿದ್ದಾರಂತೆ ಕತೆ ಮಾಡೋಕ್ಕೆ, ಮಾಡ್ತೀನಿ ಮೂವಿ ಮಾಡ್ತೀನಿ ಅಂತ, ಯಾರೂ ಮಾಡಲಿಲ್ಲ. ಅದು ಆ ಥರ ನಾನು ಇನ್ನೂ ಯೋಚನೆ ಮಾಡಿಲ್ಲ, ನೋಡೋಣ ಸರ್ ಇದರಲ್ಲಿ. ಬಟ್ ಇದನ್ನು ನಾನು ಯಾವುದೇ ಒಂದು ನಾವಲ್ನ ಓದಿ ಆ ಪ್ರಕಾರ ಕತೆ ಮಾಡಲಿಲ್ಲ. ಅದೇ ಎಲ್ಲ ಈ ಫ್ಯಾಮಿಲಿಯೆಲ್ಲ ಮಾತಾಡಿದೆ ಸರ್ ನಾನು. ಅದಕ್ಕೆ ಫಸ್ಟು ಅವ್ರ ಮನೇನ ಮೀಟ್ ಮಾಡಿಬಿಟ್ಟೆ. ಜಡಗ ಮನೆ ಇರಲಿ, ಬಾಲ ಮನೆ ಇರಲಿ, ಹೊನ್ನಿ, ರಾಮಿ ಅವ್ರ ಮನೆಗಳೆಲ್ಲ ಹೋಗಿ ಮೀಟ್ ಮಾಡಿ ಕತೆಗಳೆಲ್ಲ ಕೇಳಿ ಅವರೊಂದಷ್ಟು ಒಬ್ಬ ಬಸ್ರಿ ಹೆಂಗ್ಸು, ಒಂದು 9 ತಿಂಗಳು ಬಸ್ರಿ ಹೆಂಗ್ಸು ಹೋರಾಟ ಮಾಡಿದ್ರು, ಆ ಮನೆಗೆ ಕರ್ಕೊಂಡೋದ್ರು. ಅಲ್ಲೆಲ್ಲ ನೋಡಿಕೊಂಡು ಅವ್ರದ್ದಷ್ಟು ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಕತೆ ಎಲ್ಲ ಮಾಡೋಕ್ಕೆ ಒಂದು ಸಪೋರ್ಟ್ ಆಯಿತು ಸರ್. ಅವ್ರಿಗೆ ಮೇಲಲ್ಲಿ ಸ್ಕ್ರಿಪ್ಟ್ ಹೋಯ್ತು. ಆಮೇಲೆ ಪ್ರೊಡ್ಯೂಸರ್ ಮೀಟ್ ಮಾಡಿದಾಗ ಅವ್ರು ಒಂದೇ ಮಾತು ಹೇಳಿದ್ದು, ಇದು ಅರ್ಜೆಂಟಾಗಿ ಇವಾಗ ಹೆಂಗಂದ್ರಂಗೆ ಬಂದು ಮಾಡೋವಂಥದ್ದಲ್ಲ, ಶರ್ಟ್ ಕಿತ್ತು ಬಿಸಾಕಿ ಮಾಡೋವಂಥ ಕತೆ. ಅಂದರೆ ಹಂಗಿರಬೇಕು ಜಡಗ ಕ್ಯಾರೆಕ್ಟರ್, ಅಂದರೆ ಬಾಡಿ ಹಂಗಿರಬೇಕು, ಮೈ ಹಂಗಿರಬೇಕು, ತೋಳು ಹಂಗಿರಬೇಕು. ಅದಕ್ಕೊಂದು ಸ್ವಲ್ಪ ಟೈಮ್ ಕೊಡಿ, ಅದಕ್ಕೆ ರೆಡಿ ಆಗ್ತೀನಿ ಅಂತೇಳಿ ಅದಕ್ಕೆ ಹೆಂಗೆ ಬೇಕೋ ಹಂಗೆ ತಯಾರಿ ಮಾಡಿಕೊಂಡು ಬಂದರು ಸರ್. ಬಂದರು, ಒಂದು 40% ಶೂಟಿಂಗು ಮುಗಿಸಿದ್ದೀವಿ. ಎಲ್ರಿಗೂ ನಮಸ್ಕಾರ. ಇಷ್ಟು ದಿನ ವರ್ಕ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಒಂದು 2 yearsಯಿಂದ ಸೈಲೆಂಟಾಗಿ ವರ್ಕ್ ಮಾಡ್ತಾನೇ ಇದ್ವಿ. ಇವತ್ತು ಒಂದು ಸಣ್ಣ ತುಣುಕು ಆಚೆ ಬಂದಿರೋದು ನಿಜವಾಗ್ಲೂ ಒಂದು ಖುಷಿ ವಿಷಯ. ನಮಗೆ ಆ್ಯಸ್ ಅ ತಂಡ ಇದು ಒಂದು ಸೆಲಿಬ್ರೇಷನ್ನು. ನಮ್ಮ ಸೆಲಿಬ್ರೇಷನ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಈ ಸಿನಿಮಾ ಬಹು ದೊಡ್ಡ ಶಕ್ತಿ ಅಂದರೆ ನಮ್ಮ ಪ್ರೊಡ್ಯೂಸರು ಕಲ್ಯಾಣ್ ಸರು. ಪ್ರತಿ ಮ್ಯೂಸಿಕ್ ಡೈರೆಕ್ಟರ್ಗೂ ಒಂದು ಆಸೆ ಇರುತ್ತೆ, ಒಂದು ಲವ್ ಸ್ಟೋರಿ ಮಾಡಬೇಕು, ಒಂದು ಇದು ಮಾಡಬೇಕು, ಒಂದು ಆ್ಯಕ್ಷನ್ ಪಿಕ್ಚರ್ ಮಾಡಬೇಕು ಅಂತ. ಐತಿಹಾಸಿಕ ಪಿಕ್ಚರು ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಮಾಡೋರು ಯಾರೂ ಇರಲ್ಲ. ಐತಿಹಾಸಿಕ ಪಿಕ್ಚರ್ ಅಂತ ಅಣ್ಣವ್ರ ಪಿಕ್ಚರ್ಗಳು, ಆಮೇಲೆ ನಮ್ಮ ಅಂಕಲ್ದೆ ಕಲ್ಲರಳಿ ಹೋಗಿ ಪಿಕ್ಚರ್ ನೋಡಿದಾಗೆಲ್ಲ ಒಂದು ಆಸೆ ಮನಸ್ಸಲ್ಲಿ, ಒಂದು ಐತಿಹಾಸಿಕ ಪಿಕ್ಚರ್ ಮಾಡಬೇಕು, ಒಂದು ಐತಿಹಾಸಿಕ ಪಿಕ್ಚರ್ ಮಾಡಬೇಕು ಅಂತ. ಅದನ್ನು ಥ್ಯಾಂಕ್ ಯು ಕಲ್ಯಾಣ್ ಸರ್, ಈ ವೇದಿಕೆ ಮುಖಾಂತರ ಈ ಅವಕಾಶ ಕೊಟ್ಟಿದ್ದಕ್ಕೆ.
ಇದಲ್ಲದೆ ನಾನು ಬೇರೆ ವಿಷುವಲ್ಸ್ನ ನೋಡಿದ್ದೀನಿ. ಸುಮ್ಮನೆ ಇವಾಗ ಏನೇ ಮಾತಾಡಿದ್ರು ತುಂಬ ಅತಿಶಯೋಕ್ತಿ ಆಗುತ್ತೆ. ಎಕ್ಸ್ಟ್ರಾಡಿನರಿ ಆಗಿದೆ ವಿಷುವಲ್ಸು. ಕಥೆನೂ ಅಷ್ಟೇ. ಸುಕೇಶ್ ಸರು ಬೌಂಡ್ ಸ್ಕ್ರಿಪ್ಟನ್ನ ತಂದು ಕೊಟ್ಟರು. ಸರ್ ನೀವು ಓದಿ ಆಮೇಲೆ ನಾನು ಬರ್ತೀನಿ ಅಂತ. ಓದಿ ಇಂಟರ್ವೆಲ್ ಟೈಮ್ಗೆ ಒಂಥರ ರೋಮಾಂಚನ ಆಗಿತ್ತು. ಅಷ್ಟು ಚೆನ್ನಾಗಿ ಬರ್ಕೊಂಡಿದ್ದಾರೆ, ಅಷ್ಟು ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನಾಳೆ ಇಂಡಿಪೆಂಡೆನ್ಸ್ ಡೇ. ಇದು ನಮ್ಮ ನೆಲದ ಮೊದಲನೇ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಒಂದು ಟ್ರೈಬಲ್, ಎಲ್ರಿಗೂ ಗೊತ್ತಿದೆ ಹಲಗಲಿ ಬೇಡದ ದಂಗೆ ಅಂತ. ಅದನ್ನು ಬೇಸ್ ಮಾಡಿ ಒಂದು ಅದ್ಭುತವಾಗಿ ಕತೆ ಮಾಡಿದ್ದಾರೆ ಸುಕೇಶ್ ಸರು. ನೋಡೋಕೆ ಹಿಂಗಿದ್ದಾರೆ, ಈಸಿಯಾಗಿ ಕಾಂಪ್ರಮೈಸ್ ಆಗಿಬಿಡ್ತಾರೆ, ಎಲ್ಲದನ್ನು ಒಪ್ಕೊಂಡ್ಬಿಡ್ತಾರೆ ಅಂತ. ಬಟ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು ನಮ್ಮ ಡೈರೆಕ್ಟ್ರು. ಅವ್ರಿಗೆ ಏನು ಬೇಕೋ ಅದು ಬರೋ ತನಕ ಬಿಡೋದೇ ಇಲ್ಲ. ಗುದ್ದಾಡ್ತಾರೆ. ಆ್ಯಂಡ್ ಆ ಗುದ್ದಾಟಕ್ಕೆ ಏನು ಬೆಂಬಲ ಬೇಕೋ, ನೀವೇನು ಸಾಧಿಸಬೇಕು ಅಂತಿದ್ದೀರಾ, ನೀವೇನೇನು ಮಾಡಬೇಕು ಅಂತಿದ್ದೀರಾ ಅದೆಲ್ಲ ಮಾಡಿ ಸರ್ ಈ ಪಿಕ್ಚರಲ್ಲಿ ಅಂತ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಪ್ರೊಡ್ಯೂಸರ್ ಕಲ್ಯಾಣ್ ಸರ್. ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಅವ್ರು ತುಂಬ ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಗೊತ್ತಾಯಿತು, ಅವರು ಸಿಕ್ಕಾಪಟ್ಟೆ ಪ್ಯಾಷನ್ ಇರೋರು. ಒಂದು ಮಿಡಲ್ ಕ್ಲಾಸ್ ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ಏನೇನೇನೋ ಮಾಡಿಕೊಂಡು ಒಂದು ಬಿಸ್ನೆಸ್ ಮಾಡಿ ಇವತ್ತು ಅವ್ರದ್ದೇ ಒಂದು ಕನ್ಸ್ಟ್ರಕ್ಷನ್ ಅದು ಏನೋ ಇದೆ. ಬಟ್ ಸಿನಿಮಾಗೋಸ್ಕರ ಪ್ರೀತಿ ಮತ್ತು ಅವ್ರ ಪ್ಯಾಷನ್ ನೋಡಿದ್ರೆ ಹ್ಯಾಟ್ಸ್ ಆಫ್ ಸರ್. ಆ್ಯಂಡ್ ನಿಮ್ಮ ಪ್ಯಾಷನ್ನು ಇವತ್ತು ತೆರೆ ಮೇಲೆ ಕಾಣಿಸಿದೆ. ಆ್ಯಂಡ್ ನಮ್ಮ ನಾಯಕರನ್ನ ತೆರೆ ಮೇಲೆ ಐತಿಹಾಸಿಕ ಪಾತ್ರದಲ್ಲಿ ನೋಡೋದೇ ಒಂದು ಖುಷಿ. ಆ್ಯಂಡ್ ಇದಕ್ಕೆ ಸ್ಕೋರ್ ಮಾಡೋದೇ ಇನ್ನೊಂದೊಂದು ಖುಷಿ. ಆ್ಯಂಡ್ ಏನು ಮಾತಾಡೋದು ಅತಿಶಯೋಕ್ತಿ ಆಗತ್ತೆ. ಏನಿದ್ರು ಒಂದೊಂದಾಗಿ ಗ್ಲಿಮ್ಸು ಮತ್ತೊಂದು ಬಿಡ್ತಾ ಹೋಗ್ತೀವಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಎಂದಿನಂತೆ ಬೇಕೇ ಬೇಕು. ಇಷ್ಟ ಆಯ್ತಾ ಗ್ಲಿಮ್ಸು? ಸರ್ 6 ಸಾಂಗ್ ಇದೆ, ಜೊತೆಗೆ ಸಣ್ಣ ಬಿಟ್ಟಿದೆ. ಕತೆನ ಹಾಗೆ ಹೇಳ್ಕೊಂಡು ಹೋಗೋದು. ಆ್ಯಂಡ್ ಟ್ರೈಬಲ್ ಆಗಿರೋದ್ರಿಂದ ಪವರ್ಫುಲ್ ಫೋಕ್ ಇದೆ, ಉತ್ತರ ಕರ್ನಾಟಕದ ಫೋಕ್ ಇದೆ, ಆ ಜನಾಂಗದ ಹಾಡುಗಳಿದೆ. ಅದ್ರ ಜೊತೆಗೆ ಕಮರ್ಷಿಯಲ್ ಆಗಿರುವಂತಹ ಪ್ಲೇಸ್ಮೆಂಟ್ಸು ಇದೆ, ಸಖತ್ತಾಗಿದೆ. ಇದು ಎಷ್ಟು ಬುಡಗಟ್ಟು ಜನಾಂಗದ ಹೋರಾಟ, ಅದು ಇಂಡಿಪೆಂಡೆನ್ಸ್ ಏನೇ ಇದ್ರೂ ಸಿಕ್ಕಾಪಟ್ಟೆ ಕಮರ್ಷಿಯಲಿಗೆ ಸಖತ್ತಾಗಿದೆ ಸರ್ ಸ್ಕ್ರಿಪ್ಟು. ಇಂಡಿಪೆಂಡೆನ್ಸ್ ಅಂದರೆ ಅದೊಂಥರ ಬಂಡಾಯನೇ ಅಲ್ವಾ. ಸೊ ಹಾಡುಗಳು ಅದ್ರ ಪೂರಕವಾಗೇ ಇದೆ. ಬಟ್ ಸಖತ್ತಾಗಿದೆ ಪ್ಲೇಸ್ಮೆಂಟ್ಸ್. ಹೊಸದಾಗಿ ಮಾಡಿದ್ದೀವಿ ಸರ್. ಅಲ್ಲಲ್ಲಿ ಇವಾಗ ಈ ಗ್ಲಿಮ್ಸಲ್ಲೂ ನೀವು ಬೇಡ್ರು ಬೊಮ್ಮ ಅಂತ ಅವರು ಬೇಡ್ರು ಬೊಮ್ಮ ಅವ್ರ ದೈವ. ಸೊ ಅದನ್ನೇ ನಾವು ಕಮರ್ಷಿಯಲ್ ಆಗು ಟ್ರೀಟ್ ಮಾಡಿದ್ದೀವಿ. ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಬೇಡ್ರು ಬೊಮ್ಮ ಅಂತ ಯೂಸ್ ಮಾಡಿದ್ದೀವಿ. ಇಟ್ ಫೋಕು ಎಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಥರನೂ ಟ್ರೀಟ್ ಮಾಡಿದ್ದೀವಿ. ಜಾಸ್ತಿ ಚಾಲೆಂಜ್ ಅಂದರೆ ಹೆಂಡ್ತಿನ ಒಪ್ಸೋದೆ. ಜಾಸ್ತಿ ಮನೇಲಿರಲ್ಲ, ಜಾಸ್ತಿ ಟೈಮ್ ಕೊಡಬೇಕು ಸಿನಿಮಾಗೆ, ಜಾಸ್ತಿ ಪ್ರಿಪ್ರೇಷನ್ ಮಾಡಬೇಕು. ಅದೇ ಸರ್, ಜಾಸ್ತಿ ಮನೇಲಿರಲ್ವಲ್ಲ, ಫಸ್ಟ್ ಚಾಲೆಂಜೇ ಹೆಂಡ್ತಿನ ಒಪ್ಪಿಸ್ಬೇಕು. ಮನೇಲಿರಲ್ಲ, ಎಲ್ಲರೂ ಅಲ್ಲಿ ಇಲ್ಲಿ ಹೋಗಿರ್ತೀವಿ. ಉತ್ತರ ಕರ್ನಾಟಕಕ್ಕೆ ಕರ್ಕೊಂಡು ಹೋಗಿದ್ರು ನಮ್ಮ ಪ್ರೊಡ್ಯೂಸರು. ಅಲ್ಲೆಲ್ಲ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಏನೇನು ಸೌಂಡ್ಸ್ ಇರುತ್ತೆ. ಮತ್ತು 18th ಸೆಂಚುರಿ ಕತೆ ಆಗಿರೋದ್ರಿಂದ ಅವತ್ತಿನ ಕಾಲಕ್ಕೆ ಏನೇನು ಯೂಸ್ ಮಾಡ್ತಾಯಿದ್ರು ಇನ್ಸ್ಟ್ರೂಮೆಂಟ್ಸು, ಮತ್ತು ಅವತ್ತಿನ ಫೋಕ್ ಇನ್ಸ್ಟ್ರೂಮೆಂಟ್ಸ್ ಏನಿತ್ತು, ಯಾವ್ಯಾವ ಥರ ರಿದಮ್ಸ್ ಯೂಸ್ ಮಾಡೋರು, ಚರ್ಮ ವಾದ್ಯಗಳಿತ್ತು. ಸೊ ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಅಲ್ಲಿ ಸಿಂಗರ್ಸ್ನ ಮತ್ತು ಅಲ್ಲಿ ಕತೆ ಹೇಳೋರನ್ನ ಆಲ್ರೆಡಿ ನಾವು ರಿಸರ್ಚ್ ಮಾಡಿ ಒಂದಷ್ಟು ಮಟೀರಿಯಲ್ ಕಲೆಕ್ಟ್ ಮಾಡ್ಕೊಂಡಿದ್ವಿ. ಈ ಗ್ಲಿಮ್ಸ್ ಮಾಡೋಕ್ಕೆ ಆ್ಯಕ್ಚುಲಿ ಒಂದು 4 ತಿಂಗಳಿಂದ ಮಾಡಿದ್ವಿ. ಬಟ್ ಲಾಸ್ಟ್ 1 ವಾರದಿಂದ 4ರಿಂದ 5 ಥರ ಮಾಡಿದ್ವಿ. ಸೊ ಪ್ರಿಪ್ರೇಷನ್ ನಡೀತಾನೆ ಇತ್ತು. ಜಾನ್ವರಿಲೇ ಆ್ಯಕ್ಚುಲಿ ಕಟ್ ಮಾಡಿದರು ನಮ್ಮ ಡೈರೆಕ್ಟ್ರು. ಬಟ್ ಲಾಸ್ಟ್ 1 ವೀಕಿಂದ ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗಿ ಇವತ್ತು ರಿಲೀಸ್ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮನ್ನೆಲ್ಲ ಸುಮಾರು ಒಂದು ಅರ್ಧ ಗಂಟೆ ಮೇಲೇ ಕಾಯಿಸಿದ್ದೀವಿ. ನನಗೆ ಮೊದಲೇ ಭಯ, ಆಮೇಲೆ ರ್ಯಾಗಿಂಗ್ ಮಾಡಿ. ಇಲ್ಲಾಂದರೆ ಪ್ರಿಪೇರ್ ಮಾಡಿದ್ದೀನಿ ರಾತ್ರಿ ಎಲ್ಲ, ಒಂದೂ ತಲೆಗೆ ಬರ್ತಾ ಇಲ್ಲ. ಲಾಸ್ಟ್ ಮಿನಿಟಲ್ಲಿ ಟೆಕ್ನಿಕಲ್ ಇಶ್ಯೂ ಆಯಿತು ಗ್ಲಿಮ್ಸು. ಅದು ಮತ್ತೆ ರೆಂಡ್ರಿಂಗ್ ಮಾಡೋ ಟೈಮಲ್ಲಿ ಎಲ್ಲ ಶೇಕ್ ಆಗೋಯ್ತು. ನೀವೆಲ್ಲ ಇಲ್ಲಿ ಕೂತಿದ್ದೀರಿ, ಅಲ್ಲೇನೋ ನನಗೆ ಟೆನ್ಷನ್ ಆಗ್ತಾಯಿದೆ. ಫೈನಲಿ ನಮ್ಮ ನಾಯಕರಂತೂ ಬಂದು, ನೀವು ಚೆಕ್ಕು ಮಾಡಿಲ್ಲ, ಹಂಗೆ ತೋರಿಸ್ತಾ ಇದ್ದೀರಿ, ಏನು ಮಾಡೋದು ಅಂತಲೂ ಕೇಳಿದರು. ದೇವರಿದ್ದಾರೆ, ಕಷ್ಟಪಟ್ಟಿದ್ದೀವಿ, ಎಲ್ಲರೂ ಇಷ್ಟಪಡ್ತಾರೆ ಅಂತಂದು ಹೇಳಿದ್ದೇನೆ. సార్ ఐఎమ్ వెరీ సారీ. అందరికి నమస్కారం. మీరు హైదరాబాద్ నుంచి వచ్చారు.
ఇక్కడ కొంచెం ఎక్కువసేపు వెయిట్ చేయించాను మిమ్మల్ని. అట్లా కాదు సార్, నాట్ ఇంటెన్షనల్లీ. ఎస్పెషల్లీ మిమ్మల్ని, అంటే ఇది అన్ని లాంగ్వేజ్లో చేస్తూ ఉన్నాం. ఇది నమ్మ మండిన కథే, మా నేలలో నుంచి పుట్టిన కథ ఇది. కానీ ఈ ప్రపంచానికి చూపించాలని ఇంటర్నేషనల్ గ్లిమ్స్ అని చెప్పేసి వాయిస్ ఓవర్ ఇంగ్లీష్లోనే స్టార్ట్ చేసాం. కానీ ఈ రోజు వరకు కన్నడతో పాటు తెలుగు మీడియానే పిలవడానికి ఒక ముఖ్య కారణం ఉంది. ఇది ఉత్తర కర్ణాటక భాగం. కొన్ని రోజులు కొన్ని సంస్థానాల్లో అలా 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 వస్తూ వచ్చి హిస్టారికల్గా ఈ బోయ వాళ్ళు అంటారు మీ సైడు, ఇక్కడ వాల్మీకి, నాయక, అని అందరు కలిపి బేడ్రో అంటారు. వీళ్ళంతా రాయలసీమ, ఉత్తర కర్ణాటక ప్రాంతాల్లో కలిసిమెలిసి ఉన్నారు. వీళ్ళంతా ఒక రీజియన్గా ఉన్నారు. అందుకనే మేము ఫస్ట్ ಕನ್ನಡలోనే ಪ್ಲ್ಯಾನ್ చేసాము ಈ ಸಿನಿಮಾನಿ. ಇನ್ನು ಇಲ್ಲಿಂದ ನಾನು ಕನ್ನಡದಲ್ಲಿ ಶುರು ಮಾಡ್ತೀನಿ, ಮತ್ತೆ ಇನ್ನೊಂದು ಸರ್ತಿ ಹೈದರಾಬಾದ್ ಬರ್ತೀವಿ, ಅವಾಗ ಫುಲ್ಲು ನಾವು ಇಲ್ಲಿ ಸರ್ ನಾವು ಬೇಡ್ರ ಸಿನಿಮಾ ಮಾಡಿಲ್ಲ ಸರ್. ಅಲ್ಲ ಸರ್, ಇದು ನಾವು ನಮ್ಮ ಕರ್ನಾಟಕ ಹಿಸ್ಟಾರಿಕ್ ಸಿನಿಮಾ ಮಾಡಿದ್ದೀವಿ. ಅದು ಹೋರಾಟ ಮಾಡಿರೋರು ಬೇಡ್ರು. ಈ ಸಬ್ಜೆಕ್ಟು ಫಸ್ಟ್ ನನಗೆ ಗೊತ್ತಿದ್ದಿಲ್ಲ ಸರ್. ಬಟ್ ನಾನು ಹುಟ್ಟಿ ಬೆಳೆದಿರೋದೆಲ್ಲ ಆ ಬೇಡ್ರ ಮಧ್ಯದಲ್ಲೇ. ಬಳ್ಳಾರಿ ನಮ್ಮದು, ಬಳ್ಳಾರಿ ಹತ್ರ ಎಲ್ಲ ಅದೇ ಜನಾಂಗ ಇರ್ತಾರೆ. ಸುಕೇಶ್ ಅವರು ಬಂದು ಕತೆ ಸರ್ ಸಿಂಪಲಾಗಿ ಒಂದು ಕತೆ ಮಾಡಿದ್ದೀನಿ ಕೇಳಿ ಅಂತ ನನಗೆ ಹೇಳಿದರು. ಒಂದು 5 ನಿಮಿಷ ನ್ಯಾರೇಷನ್ ಕೇಳಿದ ಮೇಲೆ ಇದು ಸಿಂಪಲ್ ಕತೆ ಅಲ್ಲ, ಇದು ದೊಡ್ಡ ಕತೆ, ಇದು ನಮ್ಮ ಮಣ್ಣಲ್ಲಿ ಹುಟ್ಟಿರೋ ಕತೆ, ಇದು ಸುಮಾರು 180 ವರ್ಷ ಹಿಂದಕ್ಕೆ ಹೋಗಿ ಮಾಡಬೇಕು. ನೆಕ್ಸ್ಟು ಬೇಡ್ರ್ ಅಂದರೆ ಗೊತ್ತು ನಿಮಗೆ, ಅವ್ರು ಹಂಟರ್ಸ್, ಅವ್ರು ಫುಲ್ಲು ಆ್ಯಕ್ಷನ್ ಮೋಡಲ್ಲಿ ಇರ್ತಾರೆ. ಅಂಥದ್ದು ಅದೇ ಮೋಡಲ್ ತೋರಿಸಿದ್ರೆ ಮಾತ್ರ ಜನಕ್ಕೆ ನಮ್ಮ ಹಿಸ್ಟ್ರಿನ ಚೆನ್ನಾಗಿ ತೋರಿಸ್ದಂಗೆ ಆಗುತ್ತೆ. ನಾವಿಬ್ಬರು ತುಂಬ ಯಂಗ್ಸ್ಟರ್ಸು. ಈ ಟೈಮಲ್ಲಿ ಈ ಕಥೆನ ತಗೊಂಡೋದು ತುಂಬ ಚಾಲೆಂಜು. ಎಷ್ಟೋ ಜನ ನೋಡ್ತಾರೆ, ಚರಿತ್ರೆಕಾರರು ನೋಡ್ತಾರೆ, ಇನ್ನು ಬೇರೆಯವರೆಲ್ಲ ನೋಡ್ತಾ ಇರ್ತಾರೆ. ಇಂಥ ನೋಡೋ ಟೈಮಲ್ಲಿ ನಾವೇನಾದರೂ ಚಿಕ್ಕ ಮಿಸ್ಟೇಕ್ ಬಂದ್ರೂ, ಬೇರೆ ಕಮರ್ಷಿಯಲ್ ಸಿನಿಮಾಗಳು ಲವ್ ಸ್ಟೋರೀಸು ಅವು ಇವು ಏನಾದರೂ ಮಾಡೋವಾಗ, ಫ್ಯಾಮಿಲಿ ಸ್ಟೋರೀಸ್ ಮಾಡೋವಾಗ ಏನು ಮಾಡಿದ್ರು ಚೆನ್ನಾಗಿದ್ರೆ ನೋಡ್ತಾರೆ, ಇಲ್ಲಾಂದರೆ ಬಿಟ್ಬಿಡ್ತಾರೆ. ಬಟ್ ಇದರಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಇದನ್ನು ಅದೇ ಥರ ಹೇಳಬೇಕು ಅಂತಂದೇಳಿ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡೋಣ. ಈ ಸಬ್ಜೆಕ್ಟಲ್ಲಿ ಅಷ್ಟಿದೆ ಅಂತಂದು ಅಂದ್ಕೊಂಡು ಈ ಕಥೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ರೆ ದೊಡ್ಡ ಕತೆ ಇದು, ತುಂಬ ಇದೆ. ಅವ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ರೆ ಇನ್ನೂ ಯಾರೂ ಹೇಳಿಲ್ಲ ಇಲ್ಲಿವರೆಗೂ. ಆವಾಗ ನಾವು ಇದನ್ನು 2 ಪಾರ್ಟ್ ಮಾಡೋಣ ಅಂತಂದೇಳಿ ಹಲಗಲಿ ಪಾರ್ಟ್ 1 ಪಾರ್ಟ್ 2 ಎರಡೂ ಮಾಡ್ತಾಯಿದ್ದೀವಿ. Q&A ಹೇಳ್ತೀನಿ ಇನ್ನು ಬೇಕಾದರೆ, ಎಲ್ಲರೂ ಮಾತಾಡಲಿ ಅಂತ ಹೇಳ್ತಾ ಇದ್ದಾರೆ. ಪರವಾಗಿಲ್ವಾ? ಎಲ್ಲರಿಗೂ ಇಲ್ಲಿಗೆ ಬಂದಿರೋರಿಗೆಲ್ಲರಿಗೂ ಸ್ವಾಗತ. ತುಂಬ ಸಂತೋಷ ಆಯಿತು. ಯಾಕಂದರೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಮಧ್ಯದಲ್ಲಿ ಕ್ವಶನ್ಸ್ ಬಂದಿತ್ತು. ಯಾಕಂದರೆ ನಾವು ಎಷ್ಟೋ ಕಷ್ಟಪಟ್ಟಿರ್ತೀವಿ. ಎಲ್ಲ ನನ್ನ ಬಗ್ಗೆ ಹೇಳ್ತಾಯಿದ್ರು, ಹೇಳೋಷ್ಟೇನಿಲ್ಲ. ಬಟ್ ಬಡ್ಜೆಟ್ ಆಗೋದು ನೋಡ್ತಾ ಇದ್ದರೆ ಡೈಲಿ ನಿದ್ದೆ ಬರ್ತಾಯಿಲ್ಲ. ಬಟ್ ಹಂಗೆ ತೋರಿಸ್ಬೇಕು ಇದು. ಯಾಕಂದರೆ ನಮ್ಮ ಹಿಸ್ಟ್ರಿ, ನಮ್ಮ ಮಣ್ಣಿನ ಕತೆ, ಮಣ್ಣಿಂದ ಹುಟ್ಟಿರೋ ಕತೆ. ಅದಕ್ಕೆ ನೀವೆಲ್ಲರೂ ಸಾತಾಗಿ ನಿಂತ್ಕೊಂಡು ಇದನ್ನು ಸಿನಿಮಾನ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಜನಕ್ಕೆ ಗೊತ್ತಾಗಬೇಕು. ಇವತ್ತು ನಾಳೆ ಏನಾಗ್ತಾಯಿದೆ ಅಂದರೆ ಯಾರ ಸಿನಿಮಾ ಅವ್ರಿಗೆ ದೊಡ್ಡದು. ಅವ್ರು ಹೆಂಗೆ ಮಾಡಲಿ, ಅವ್ರದ್ದೊಂದು ದೊಡ್ಡ ಸಿನಿಮಾ ಥರ ಅವ್ರು ಅನ್ಕೊತಾರೆ. ಅಂದ್ಕೊಂಡ್ರೇ ಮಾಡೋಕ್ಕಾಗೋದು. ಅದೇ ನಮ್ಮದು ಏನೋ ಹೇಳಕ್ಕೆ ಹೋದೆ, ಮರ್ತೋಗ್ಬಿಟ್ಟೆ. ನಿದ್ದೆ ಮಾಡ್ತಿಲ್ವಲ್ಲ, ಸೊ ಆಫ್ಕೋರ್ಸ್. ಅದೇ ಇಷ್ಟು ಬಡ್ಜೆಟ್ ಪಿಕ್ಚರ್ನ ನೀವೆಲ್ಲ ಜನಕ್ಕೆ ಎಲ್ಲರೂ ಈ ಥರ ಹೇಳ್ತಾ ಇರೋದ್ರಿಂದ ಮಧ್ಯದಲ್ಲಿ ಇಲ್ಲ ಇದು ಹೇಳ್ಕೊಳ್ಳೋ ಸಿನಿಮಾ ಅಲ್ಲ, ನೋಡೋ ಅಂಥ ಸಿನಿಮಾ ಅಂತ ನೀವು ನಿಮ್ಮಂಥವ್ರು ತಗೊಂಡು ಹೋದ್ರೇ ಇನ್ನು ನನ್ನಂಥವ್ರು ಧೈರ್ಯ ಮಾಡಿ ಬಂದು ಎಷ್ಟೋ ಐತಿಹಾಸಿಕ, ನಮ್ಮ ಕರ್ನಾಟಕ ಅಂದರೆ ತುಂಬ ಕಲ್ಚರಲ್ಲು, ಹಿಸ್ಟಾರಿಕ್ಕು ತುಂಬ ಕಥೆಗಳಿದ್ದಾವೆ. ಅವೆಲ್ಲ ಬರ್ತವೆ. ನಾವೆಲ್ಲ ನೋಡಿ ಈ ಜನ್ರೇಷನು, ಬರೋ ಜನ್ರೇಷನು, ಹೋಗಿದ್ದ ಜನ್ರೇಷನ್ ಎಲ್ಲರೂ ನೋಡಿ ಸಂತೋಷ ಪಡ್ಬೋದು. ನೀವೆಲ್ಲ ಜನಕ್ಕೆ ಮುಟ್ಟಿಸ್ತೀರಿ ಅಂತ ನಾನು ಅನ್ಕೊತಾ ಇದ್ದೀನಿ. ಏನಾದರೂ ಚಿಕ್ಕವಾದ್ರೂ ನಿಮ್ಮ ಮನೇಲಿ ಹುಡುಗ ಅಂದ್ಕೊಂಡು ನೀವು ಕ್ಷಮೆ ಕೊಟ್ಟು ನಮ್ಮ ಸಿನಿಮಾಗೆ ಒಳ್ಳೆ ಪ್ರಮೋಷನ್ ಕೊಡ್ತೀರಿ ಅಂತ ಅನ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.
ಹೊನ್ನಿ ನನ್ನ ಪಾತ್ರದ ಹೆಸರು ಬಂದು ಹೊನ್ನಿ ಅಂತ ಹಳಗಲಿಲಿ. ತುಂಬ ಖುಷಿ ಅಂದರೆ ಆ ಪಾತ್ರಕ್ಕೆ ಪ್ರಿಪ್ರೇಷನ್ನೇ ತುಂಬ ಇದೆ. ಯಾಕಂದರೆ ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾ ಇರೋದು. ಸೊ ಅದನ್ನು ಫಸ್ಟ್ ಕಲಿಬೇಕಾಗಿತ್ತು, ಆ ಸ್ಲ್ಯಾಂಗ್ ಕಲಿಬೇಕಾಗಿತ್ತು. ಎಸ್ಪೆಷಲಿ ವರ್ಡ್ಸ್ ಸಾಕಷ್ಟು ಒಂದು ಪದಗಳೇ ತುಂಬ ಡಿಫ್ರೆಂಟ್, ನಾನು ಕೇಳೂರಲ್ಲ ಆ ಪದಗಳನ್ನ. ಸೊ ಅದನ್ನು ಹೊಸದಾಗಿ ಕಲಿತಾ ಇದ್ದೀನಿ ಡೈಲಾಗ್ಸಲ್ಲಿ ಎಲ್ಲ. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವ್ರು ಎಲ್ಲರೂ ಸಾಕಷ್ಟು ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಯಾವಾಗಲೂ ಒಂದು ಯಾವುದೇ ಪೀರಿಯಡ್ ಸಿನಿಮಾ ಅಂತ ಬಂದ ತಕ್ಷಣ ಸಪ್ತಮಿ ಅವ್ರು ಇರ್ತಾರೆ ಅಂತ. ಬಟ್ ಇದು ಮತ್ತೆ ಹೌದು ಪೀರಿಯಡ್ ಸಿನಿಮಾನೇ, ಬಟ್ ಲುಕ್ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಪ್ರಾಬ್ಲಿ ಮಂಗಳೂರು ಕಡೆ ಒಂದು ಪೀರಿಯಡ್ ಸಿನಿಮಾ ಆಗಿತ್ತು, ಇವಾಗ ಉತ್ತರ ಕರ್ನಾಟಕದ ಕಡೆ ಒಂದು ಪೀರಿಯಡ್ ಸಿನಿಮಾದಲ್ಲಿ ಹೊನ್ನಿ ಅನ್ನೋ ಪಾತ್ರದಲ್ಲಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಹೊನ್ನಿ ಅನ್ನೋ ಪಾತ್ರದ ಒಂದು ಗ್ಲಿಮ್ಸ್ ನೀವು ನೋಡ್ತೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ತುಂಬ ರಫ್ ಕ್ಯಾರೆಕ್ಟರ್, ತುಂಬ ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟರ್. ಆ್ಯಂಡ್ ಫೈಟ್ ಮಾಡ್ತಾಳೆ. ಅದು ಸಿನಿಮಾದಲ್ಲಿ ತುಂಬ ಡೈಲಾಗ್ಸ್ ಇರೋದೇ ಹೊನ್ನಿಗೆ ಅನಿಸುತ್ತೆ, ಜಾಸ್ತಿ ಮಾತಾಡ್ತಾಳೆ ಸಿನಿಮಾದಲ್ಲಿ. ಸೊ ಅಷ್ಟೇ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, అందరికీ ನಮಸ್ಕಾರ. ನನಗೆ ಈ ಸಿನಿಮಾದಲ್ಲಿ ನಾನು ನಿಮಿತ್ತ ಮಾತ್ರ, ನಾನೊಂದು ಪಾತ್ರ ಮಾಡಿದ್ದೀನಿ ಜಡ್ಗ ಅಂತ. ಆ್ಯಕ್ಚುಲಿ ಇವರಿಬ್ಬರೇ ಹೀರೋಗಳು. ನಂದು ತುಂಬ ಇಂಟರ್ವ್ಯೂಸಲ್ಲಿ ಹೇಳ್ತಾ ಇದ್ದೆ, ನನಗೆ ಐತಿಹಾಸಿಕ ಸಿನಿಮಾಗಳು ಮಾಡೋಕ್ಕೆ ಬಹಳ ಇಷ್ಟ ಅಂತ. ಆ್ಯಂಡ್ ನನ್ನ ಕೆರಿಯರ್ ಸ್ಟಾರ್ಟಿಂಗ್ ಡೇಸಲ್ಲೂ ಆ ಥರದ್ದೊಂದು ಪ್ರಯತ್ನ ಮಾಡಿದ್ವಿ. ಅಂದರೆ ಆ್ಯಕ್ಟ್ರಾಗಿ ನಮ್ಮ ಕಂಟ್ರೋಲಲ್ಲಿ ಏನೂ ಇರಲ್ಲ, ಕೆಲಸ ಮಾಡ್ತಾಯಿರ್ತೀವಿ. ಒಳ್ಳೊಳ್ಳೆ ಟೀಮ್ಗಳು ಬಂದಾಗ, ಒಳ್ಳೊಳ್ಳೆ ನಿರ್ದೇಶಕರು ಬಂದಾಗ ಕೆಲಸ ಮಾಡ್ತಾಯಿರ್ತೀವಿ. ಸೊ ಆ ಥರದ್ದೊಂದು ಸಿನಿಮಾ, ಅದು ರೀಸೆಂಟಾಗಿ ಕೇಶವಮೂರ್ತಿ ಸರ್ ಬರೆದಿದ್ರು, ನೋಡಿದ್ದೆ ನಾನು ಅದನ್ನು. ಅದು ಹಾಗೆ ಭಾಳ ಎಫರ್ಟ್ ಹಾಕಿ ನಿಂತೋಗಿತ್ತು ಅದು, ಒಂದು ಐತಿಹಾಸಿಕ ಸಿನಿಮಾ. ಅದಾದಮೇಲೆ ಅಲ್ಲಮ ಪ್ರಭು ಬಯೋಪಿಕ್ ಮಾಡಿದ್ದೆ. ಸೊ ಮತ್ತೆ ಈಗ ಹಲಗಲಿ ಅಂತ ಬಂದಾಗ ನನಗೊಂದು ಭಯ ಕಾಡ್ತಾಯಿತ್ತು ಯಾವಾಗಲೂ. ಐತಿಹಾಸಿಕ ಸಿನಿಮಾ ಅಂದರೆ ನಮ್ಮಲ್ಲಿ ಹೆಂಗೆ ಮಾಡ್ತಾರೆ, ಶುರು ಮಾಡ್ತಾರೆ, ನಿಲ್ಲಿಸ್ತಾರೆ, ಅಥವಾ ಬಜೆಟ್ ಇರಲ್ಲ, ಅದನ್ನು ಜಸ್ಟಿಫೈ ಮಾಡೋಕ್ಕಾಗಲ್ಲ, ಆ್ಯಂಡ್ ಕೈ ಹಾಕಿ ಮತ್ತೇನೋ ಆಗ್ಬಿಡುತ್ತೆ ಅನ್ನೋ ಒಂದು ಭಯ. ಇದೆಲ್ಲದ್ರ ಮಧ್ಯ ಬಂದು ಹಿಂಗೆ ಹಲಗಲಿ ಬಗ್ಗೆ ಮಾಡ್ತಿದ್ದೀವಿ ಅಂದಾಗ ಖುಷಿ ಆಯಿತು. ಫಸ್ಟು ಸ್ಕ್ರಿಪ್ಟ್ ಕಳಿಸಿ ಅಂತ ಕೇಳಿದೆ, ಸ್ಕ್ರಿಪ್ಟ್ ಓದಿದೆ, ಭಾಳ ಚೆನ್ನಾಗಿ ಬರೆದಿದ್ರು, ಭಾಳ ಖುಷಿ ಆಯಿತು ಓದ್ತಾ. ಅದಾದಮೇಲೆ ಅವರನ್ನು ಮೀಟ್ ಮಾಡಿದೆ. ಬಟ್ ಒನ್ಸ್ ಅಗೇನ್ ಅದನ್ನು ಸ್ಕ್ರೀನ್ಗೆ ಹೆಂಗೆ ತರ್ತಾರೆ ಅನ್ನೋದೊಂದು ಭಯ ಇದ್ದೇ ಇರುತ್ತೆ ಸಿನಿಮಾಗಳು ಒಪ್ಕೋಬೇಕಾದ್ರೆ. ಬಟ್ ಆಲ್ರೆಡಿ ಅವರು ಒಂದಿಷ್ಟು ಬ್ರಿಟಿಷ್ ಎಪಿಸೋಡ್ಸ್ ಎಲ್ಲ ಶೂಟ್ ಮಾಡಿದರು, ಬಹಳ ಚೆನ್ನಾಗಿ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು, ಅದ್ಭುತವಾದ ವಿಜುವಲ್ಸು. ಸೊ ಅದನ್ನು ನೋಡಿದಾಗ ಭಾಳ ನಂಬಿಕೆ ಬಂತು, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಅಲ್ಲಿಂದ ಶುರುವಾಗಿದ್ದು ಜರ್ನಿ ಇದು. ಹಾಗಾಗಿ ಸುಕೇಶು ಮತ್ತು ಕಲ್ಯಾಣ್ ಅವರು ಈ ಸಿನಿಮಾದ ಹೀರೋಗಳು. ಆ್ಯಕ್ಚುಲಿ ಭಾಳ ಪ್ಯಾಷನೇಟಾಗಿ ಕೆಲಸ ಮಾಡ್ತಿದ್ದಾರೆ. ಯೂಶ್ವಲಿ ಏನಾಗ್ತಿರುತ್ತೆ, ಬಜೆಟ್ ಬಗ್ಗೆ, ಇನ್ನೊಂದು ಬಗ್ಗೆ, ಈಗ ಸಿನಿಮಾಗಳಲ್ಲಿ ನಮಗೆ ಬಂದು ಹೇಳ್ತಾ ಇರ್ತಾರೆ ಬಜೆಟ್ ಜಾಸ್ತಿ ಆಗ್ತಾಯಿದೆ, ಹಿಂಗಾಗ್ತಾಯಿದೆ, ಹಂಗಾಗ್ತಾಯಿದೆ, ಕಂಟ್ರೋಲ್ ಮಾಡಬೇಕು ಎಲ್ಲ ಅಂತ. ಇಲ್ಲಿ ನಾನೇ ಸೆಟ್ಟಲ್ಲಿ ಒಂದೊಂದು ಸರಿ ನೋಡ್ಕೊಳ್ಳಿ ಸರ್ ಬಜೆಟು, ಡೈರೆಕ್ಟ್ರೇ ನೋಡ್ಕೊಳ್ರಿ, ನಿರ್ಮಾಪಕರೇ ನೋಡ್ಕೊಳ್ರಿ ಬಜೆಟು ಅಂತ ಹೇಳಿದ್ರೆ ತಲೆನೇ ಕೆಡಿಸ್ಕೋತಾ ಇಲ್ಲ ಅವ್ರನ್ನ. ಇಲ್ಲ ನಾವು ಸಿನಿಮಾಗೆ ಏನು ಬೇಕು ಅದು ಮಾಡ್ತಾಯಿದ್ದೀವಿ, ನೀವು ತಲೆ ಕೆಡಿಸ್ಕೊಬಿಡಿ, ನೀವು ಆ್ಯಕ್ಟಿಂಗ್ ಮಾಡಿ ಅಂತ. ಸೊ ಅಷ್ಟು ಪ್ಯಾಷನೇಟಾಗಿ, ಅಂದರೆ ನಮ್ಮದು ಯಾವುದೋ ಒಂದು ಕತೆ ಹೇಳಬೇಕು ಅಂತ ಹೊರಟಿದೆ ಇಡೀ ಟೀಮ್. ಸೊ ಈ ಸಿನಿಮಾದ ಭಾಗ ಆಗಿರೋದು ಬಹಳ ಖುಷಿ ಇದೆ. ಆ್ಯಂಡ್ ಆಗಲೇ ಎಲ್ಲರೂ ಹೇಳ್ದಂಗೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಟೈಮ್ದು ಕತೆ. ಸೊ ಆ ಥರದ ಒಂದು ಪಾತ್ರನ ರೆಪ್ರೆಸೆಂಟ್ ಮಾಡ್ತಿರೋದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ. ನಿಮ್ಮೆಲ್ಲರದ್ದು ಸಪೋರ್ಟು ನಮ್ಮ ಜೊತೆಗಿರಲಿ. ಖಂಡಿತ ಈ ಥರದೊಂದು ಸಿನಿಮಾಗೆ ಏನು ಜಸ್ಟಿಫೈ ಮಾಡಬೇಕು ಅದನ್ನು ಖಂಡಿತ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಡಾಲಿ ಸರ್. ಅರ್ಥ ಆಯ್ತು. ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.